ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಎಸ್.ಬಿ. ದರೂರ್ ಸೆಂಟ್ರಲ್ ಶಾಲೆಯಲ್ಲಿ ನಡೆದ 3 ವರ್ಷದಿಂದ 5 ವರ್ಷದ ವಯಸ್ಸಿನ ಒಳಗಿನ 300 ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಜರುಗಿದೆ. ಅಕ್ಷರಾಭ್ಯಾಸ ಎಂದರೆ ಮಗುವಿಗೆ ಔಪಚಾರಿಕವಾಗಿ ಶಿಕ್ಷಣ ಮತ್ತು ಭಾಷಾ ಕಲಿಕೆಯನ್ನು ಪ್ರಾರಂಭಿಸುವ ಸಾಂಪ್ರದಾಯಿಕ ಭಾರತೀಯ ಸಂಪ್ರದಾಯವಾಗಿದೆ. ವಿಜಯದಶಮಿ, ವಸಂತ ಪಂಚಮಿ ಅಥವಾ ಅನುಕೂಲಕರವಾದ ದಿನದಂದು 3 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಅಕ್ಷರಾಭ್ಯಾಸದ ಪೂಜಾ ವಿಧಿಯನ್ನು ಮಾಡಲಾಗಿದೆ. ಇದೇ ಪ್ರಕಾರ ಶುಭ ದಿನದಂದು ಹಾರೋಗೇರಿ ಪಟ್ಟಣದ ಎಸ್.ಬಿ. ದರೂರ್ ಸೆಂಟ್ರಲ್ ಶಾಲೆಯ ಸಭಾಭವನದಲ್ಲಿ ಗಣಪತಿ ಮತ್ತು ಸರಸ್ವತಿ ದೇವಿಯ ಭಾವಚಿತ್ರಗಳಿಗೆ ಶಾಲಾ ಸಿಬ್ಬಂದಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿ 3 ರಿಂದ 5 ವರ್ಷದೊಳಗಿನ ಮಕ್ಕಳನ್ನು ಸಾಂಪ್ರದಾಯಿಕವಾಗಿ ಅಲಂಕರಿಸಿ ಪೋಷಕರ ಮಡಿಲಲ್ಲಿ ಕೂರಿಸಿ ಒಂದು ತಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿಸಿ ಮಕ್ಕಳ ಬಲಗೈ ತೊಳಬೆರಳಿನಲ್ಲಿ ಅರಸನ ಬೇಡನ್ನು ಹಿಡಿಸಿ ಓಂ ಎಂದು ಬರೆಸಿದ್ರು. ಈ ಅಂತ ಬರಸ್ರಿ. ಈ ಈಗ ಇನ್ನೊಂದು ನೀವು ಬರಸ್ರಿ. ನೋಟಿ ಬರೀರಿ. ಈಗ ಹುಡುಗರಿಗೆ ಹೇಳ್ಬೇಕು ನೀವು ಸನ್ನಿ ನೋಟಿ ಅಂತ ಹೇಳಿ ಈ ಅಂತ ಬರಸ್ರಿ. ಈ ಅಂತ ಬರಸ್ರಿ. ಮಕ್ಕಳ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಅವರಿಗೆ ನಿಮ್ಮ ಮಕ್ಕಳ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಅವರಿಗೆ ಆಶೀರ್ವದಿಸಿ. ಈಗ ಹುಡುಗನ ಬಿಡಕ್ ಬಂದಿದ್ದ ಈಗ LKG ಹಚ್ಚಿದ್ರಲ್ಲ ಈ ಸಂದರ್ಭದಲ್ಲಿ ಕವಿತಾ ಸುಂದೂರ್ ಶಾಲೆಯ ಗುರುಮಾತೆ ಮಾತನಾಡಿದರು. ಅಕ್ಷರಾಭ್ಯಾಸ ಮದುವಿನ ಮೊದಲ ಬರವಣಿಗೆಯ ಸಂಸ್ಕಾರ ಅಂತಾರೆ. ಇದಕ್ಕೆ ಎಲ್ಲರಿಗೂ ಶಾರದಾ ಪೀಠಕ್ಕೆ ಹೋಗಿ ಶೃಂಗೇರಿಗೆ ಹೋಗಿ ಮಾಡ್ಕೊಳಿಕ್ ಆಗಂಗಿಲ್ಲ. ಅಂಥವ್ರಿಗೆ ಒಂದು ನಮ್ಮ ಸಂಸ್ಥಾ ಈಗ ಎಲ್ಲ ಪಾಲಕರಿಗೂ ಅನುಕೂಲ ಮಾಡಿಕೊಟ್ಟದ. ಇದೊಂದು ಖುಷಿ ವಿಷಯ. ಎಲ್ಲ ಮಕ್ಕಳ ಭವಿಷ್ಯ ಉತ್ತಮವಾಗಲಿ, ಅವರ ಏಳಿಗೆಯ ದೃಷ್ಟಿಯಿಂದ ಪ್ರಥಮ ಸಂಸ್ಕಾರ ಅಂತ ಹೇಳಿ ತಾಯಂದಿರ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರ್ಯಶಿ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅನ್ನುವಂತೆ ಮೊದಲ ಅಕ್ಷರವನ್ನ ತಾಯಿ ಭೂಮಿಗೆ ನಮ್ಮನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವಳೆ ತಾಯಿ. ಅವಳಿಂದನೇ ಮಗು ಮೊದಲ ಅಕ್ಷರವನ್ನ ಕಲಿಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ನಾವು ವಿಶೇಷವಾಗಿ ನಮ್ಮ ದರೂರ್ ಸಂಸ್ಥೆ, ನಮ್ಮ ಎಸ್.ಬಿ. ಸಂಸ್ಥೆ ಹಮ್ಮಿಕೊಂಡದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲ ಸಂಸ್ಕಾರ ಸರ್ ಓಂ. ಈಗ ಕಾಲ ಬದಲಾದಂತೆ ಮತ್ತೆ ಸಂಸ್ಕೃತಿಗಳೆಲ್ಲ ಬದಲಾಗ್ತಾ ಹೋಗ್ತಾವ್ರಿ. ABCD ಅಂತ ಸ್ಟಾರ್ಟ್ ಮಾಡ್ತೀವಿ, ನಮ್ದು ಬರಿತೀವಿ. ಅದು ಒಂದು ಧಾರ್ಮಿಕ ಆಚರಣೆ ಮುಂದುವರಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳ ಮೂಲಕ ಅನುಕೂಲ ಆಗ್ತದೆ ಸರ್. ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ. ಇದ್ರ ಬಗ್ಗೆ ಪಾಲಕರಿಗೆ ಏನ್ ಹೇಳ್ತೀರಿ ನೀವು? ಪಾಲಕರು ಇಂಥ ಆಚರಣೆಗಳನ್ನು ತಮ್ಮಲ್ಲಿನೂ ಬೆಳೆಸ್ಕೊಂಡು, ಪ್ರತಿಯೊಂದು ಹಿಂದೂ ಧರ್ಮ ಹೆಂಗದಂದ್ರೆ ಪ್ರತಿಯೊಂದು ನಮ್ದು ಸಂಸ್ಕಾರ ಹುಟ್ಟಿನಾಗಿಂದ ಹಿಡ್ಕೊಂಡು ಆ ಒಂದು ಫಸ್ಟ್ ಕಟಿಂಗ್ ಹಿಡ್ಕೊಂಡು ನಾವೆಲ್ಲ ಅನ್ನಪ್ರಾಶನಕ್ಕೂ ಸಂಸ್ಕಾರ ಮಾಡಿಸ್ತೀವಿ. ಪ್ರಥಮ ಅಕ್ಷರ ಬರೀಲಿಕ್ಕೆ ನಮ್ದಲ್ಲೇ ಸಂಸ್ಕಾರ ಅದ ರೀ. ಪ್ರತಿಯೊಂದು ಹೆಸರಿಡ್ಲಿಕ್ಕೆ ಹಿಂಗೆಲ್ಲದಕ್ಕೂ ಪ್ರತಿಯೊಂದು ಸಂಸ್ಕಾರವ. ಇಂಥ ಸಂಸ್ಕಾರಗಳನ್ನ ಆದಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಹೋಗೋಕ್ಕಿನ್ನ ಇಂಥ ಸಂಸ್ಕೃತಿಗಳನ್ನ ಮನೆಯಲ್ಲೂ ತಮ್ಮ ಮಕ್ಕಳಿಗೆ ಹೇಳಿ ಅದನ್ನು ಬೆಳೆಸ್ಕೊಂಡು ಹೋದ್ರೆ ಒಳ್ಳೇದಾಗ್ತದೆ. ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು? 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಭಾಗವಹಿಸಿದ್ರು ಸರ್. ಪಾಲಕರ ಅಭಿಪ್ರಾಯ ಏನಿತ್ತು ಇದರಲ್ಲಿ? ಮುಸ್ಲಿಂ ಪಾಲಕರು ಸರ್ ಕೆಲವೊಬ್ರು ನಮ್ಗ ಹೋಗಿ ಮಾಡಿಸ್ಲಿಕ್ಕೆ ಆಗಿಲ್ಲ ರೀ, ಇಂಥದ್ದು ಅನುಕೂಲ ಐತೆ ನಾವ್ ಇಲ್ಲೇ ಬಂದ್ ಮಾಡ್ಲಿಕ್ಕೆ
ಒಂದ್ ಒಳ್ಳೆ ಅವಕಾಶ ನಮ್ಗೆ ಕಲ್ಪಿಸ್ಕೊಡ್ತು ಸಂಸ್ಥೆ ಅಂತ ಹೇಳಿ ಇದನ್ನ ಮಾಡಿ ಸರ್ ಅವ್ರು ಅಪ್ರಿಶಿಯೇಟ್ ಮಾಡಿದ್ರು. ತಮ್ಮ ಹೆಸರು ಮೇಡಮ್? ನಂದು ಕವಿತಾ ಸೊಂಡೂರನ್ ಸರ್, ಪ್ರೀ ಪ್ರೈಮರಿ ಸೆಕ್ಷನ್ ಕೋಆರ್ಡಿನೇಟರ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು, ಗುರುಮಾತೆಯರು, ವಿದ್ಯಾರ್ಥಿಗಳು, ಪುಟಾಣಿ ಮಕ್ಕಳು, ಪಾಲಕರು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.